ವೆಲ್ಕಮ್ ಬ್ಯಾಕ್ ಕಾವ್ಯಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಡಿಯೋ ಅಂದರೆ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಆಂಟಿವ್ರಿಗೂ ಹೋಗ್ತೀನೋ ಇಲ್ವೋ ಅಂತ ಕ್ಲಿಯರಾಗಿ ಗೊತ್ತಿಲ್ಲ ನನಗಿನ್ನೂ. ನೋಡೋಣ, ಅಲ್ಗೋದ್ರೆ ಆ ವಿಡಿಯೋ ಮಾಡ್ತೀನಿ. ನೋಡೋಣ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಇಷ್ಟು ಮಿಸ್ಸಾಗಿರೋ ಕಿಚನ್ನ ಫಸ್ಟ್ ಕ್ಲೀನ್ ಮಾಡಬೇಕು ಮತ್ತು ತಿಂಡಿ ಮಾಡಬೇಕು. ಬಟ್ ಇವತ್ತು ಟೈಮ್ ಒಂದು 9:15 ಆಗಿದೆ. 9:15 ಆದರೂ ಇನ್ನೂ ತಿಂಡಿ ಮಾಡಿಲ್ಲ, ಕಿಚನ್ ಕ್ಲೀನ್ ಮಾಡಿಲ್ಲ. ಇದನ್ನು ಕ್ಲೀನ್ ಮಾಡಿ ತಿಂಡಿ ಮಾಡ್ಕೊತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ವಿಡಿಯೋ ಮಾಡ್ತೀನಿ. ಲೆಟ್ಸ್ ಗೋ. ಇವತ್ತು ಕಿಚನ್ ಕ್ಲೀನ್ ಆಯಿತು ಮತ್ತು ತಿಂಡಿನೂ ಮಾಡ್ಕೊಂಬಂದೆ. ಇವತ್ತು ತಿಂಡಿ ನಾನು ಮ್ಯಾಗಿ ಮಾಡಿದೆ, ಬೇಗ ಆಗುತ್ತೆ, ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಅಂತ. ಸೊ ಮ್ಯಾಗಿ ಆ್ಯಂಡ್ ಮ್ಯಾಗಿಲಿ ಬರೋದಂತೂ ನೀರು ಬರುತ್ತಲ್ಲ, ಅದು ಮಸಾಲೆ ಹಾಕಿರೋದು, ಅದು ನನಗೆ ಸಪ್ರೇಟ್ ತೆಗೆದು ನನಗೆ ಯಾಕೆಂದರೆ ಅದು ಇಷ್ಟ. ಸೊ ತಿಂದ್ಬಿಟ್ಟು ನೆಕ್ಸ್ಟ್ ಕೆಲಸ ಹೇಳ್ತೀನಿ ಬನ್ನಿ. ತಿನ್ನುವಾಗ ಗಾನು ಬೇರೆ ಬಂದ, ಅವನಿಗೆ ಸ್ವಲ್ಪ ತಿನ್ನಿಸಿದ್ದೆ. ಅವನಿಗೆ ಮೊಬೈಲ್ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಮೊಬೈಲ್ ನೋಡ್ಕೊಂಡು ತಿಂತಾ ಇದ್ದ. ಚೆನ್ನಾಯ್ತಾ ಮ್ಯಾಗಿ? ಹಾಂ ಚೆನ್ನಾಯ್ತೆ. ನಾವು ಓಯ್ ಒಣೆ ಸುರ್ಕ ಗಾನು ಪಾಪ ಓಯ್ ಚೆನ್ನಾಯ್ತಾ? ಚೆನ್ನಾಗಿಲ್ಲ, ಸುಳ್ಳು ಹೇಳ್ತೀಯಾ? ಚೆನ್ನಾಯ್ತೇನು? ಚೆನ್ನಾಯ್ತಾ? ಜಾಣ ಒಣೆ ಸುರ್ಕ. ಹಾಂ ಈಗ ಒಂದು ರೀಲ್ಸ್ ಮಾಡಿದೆ. ಅಂಬೇಡ್ಕರ್ ಅವ್ರ ಜನ್ಮದಿನ ಅಲ್ಲ ಇವತ್ತು. ಸೊ ಹಾಗಾಗಿ ಒಂದು ರೀಲ್ಸ್ ಮಾಡಿ ಸದ್ಯಕ್ಕೆ. ಬಟ್ ನನ್ನ ರೂಮ್ ಮಿಸ್ ಆಗಿರೋದು ನೋಡಿ. ಎಲ್ಲ ಏನು ಹಿಂಗೆ ಮಿಸ್ ಆಗಿದೆ ಅಂತ ಎಲ್ಲ ಅಂದ್ಕೊಂಡ್ಬಿಟ್ರಿ. ಯಾವಾಗಲೂ ಏನು ಮೆಸ್ ಇರಲ್ಲ. ನಾನೇನಾದ್ರು ವೀಡಿಯೋ ಈ ಥರ ಏನಾದರೂ ಮಾಡ್ತೀನಿ ಅಂದಾಗ ಮಾತ್ರ ಈ ಥರ ಮನೆಯೆಲ್ಲ ಗಲೀಜು ಮಾಡಿಟ್ಬಿಟ್ಟಿರ್ತೀನಿ. ಇದನ್ನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ನಾನು ನಮ್ಮ ಆಂಟಿರೂರಿಗೆ ಹೋಗ್ತೀನಿ ಅಂತೇಳಿದ್ದೆ. ಬಟ್ ಆಂಟಿರೂರಿಗೆ ನಾಳೆ ಹೋಗೋಂಗಾಯಿತು. ಬಟ್ ಈಗ ನಾನು ನಮ್ಮ ಅವರೂರಿಗೆ ಸಂಜೆ ಕಡೆಯಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗಾಡೀಲಿ ಹೋಗೋದೋ ಬಸ್ಸಲ್ಲಿ ಹೋಗೋದೋ ಇನ್ನೂ ಡಿಸೈಡ್ ಮಾಡಿಲ್ಲ ನಾನು. ನೋಡೋಣ ಯಾವುದ್ರಲ್ಲಿ ಹೋಗ್ತೀನಿ. ಲೆಟ್ಸ್ ಗೋ. ಈಗ ಸದ್ಯಕ್ಕೆ ಈ ಮನೆಗೆ ಬಂದೆ. ಸೊ ಸೋಪ್ ತೊಗೊಂಡು ಹೋಗ್ಬೇಕಿತ್ತು, ಬಟ್ ತೊಳೆಯೋಕ್ಕೆ ಸೋಪ್ ಇರಲಿಲ್ಲ. ಸೊ ಹಾಗಾಗಿ ಈ ಮನೆಗೆ ಬಂದು ಸೋಪ್ ತಗೊಂಡು ಹೋಗೋಣ ಅಂತ ಬಂದೆ. ಬಸ್ಸಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬಸ್ ಇಲ್ಲಿಂದ 4 ಗಂಟೆಗೇನೋ ಇದೆ. ಸೊ ಸಂತೋಷಕ್ಕೂ ಹೊರಟೋಗ್ಬೇಕು. ಸೊ 3 ಗಂಟೆಗೆ ಕರೆಂಟ್ ಬರುತ್ತೆ, 3 ಗಂಟೆಗೇನೋ ಕರೆಂಟ್ ಬರುತ್ತೆ. ಸ್ವಲ್ಪ ನೀರು ಬಿಡೋಕ್ಕೆ ಪೈಪ್ ಹಾಕ್ಬಿಟ್ಟು ನಾವು ನಮ್ಮ ಅಜ್ಜಿರೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಬಟ್ಟೆ ನೆನೆ ತೊಳೆದಿದ್ದೆ, ಅದೊಂದು ಸ್ವಲ್ಪ ಇತ್ತು, ಅದನ್ನು ಎತ್ಕೊಂಡು ಹೋಗಿ ಆ ಮನೆಗೆ ಹಾಕಿ. ಅಂದರೆ ಈ ಮನೆಯಲ್ಲಿ ಇಲಿ ಇರೋದ್ರಿಂದ ಗಲೀಜು ಮಾಡಿದ್ವು ಅಂತ 1-2 ಚಾಪೆ ಇದೆ ಅಷ್ಟೇ. ಅವನೊಂದು ಸ್ವಲ್ಪ ವಾಶ್ ಮಾಡಾಕಿ ಆಮೇಲೆ ಸಿಗ್ತೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ನಿಮಿಷ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಈಗ ಸ್ವಲ್ಪ ವಾಶ್ ಮಾಡೋಕ್ಕೆ ಇದು ಯಾವುದಪ್ಪ ಚಾಪೆ ಗೀಪೆ ಎಲ್ಲ ಇತ್ತು, ವಾಶ್ ಮಾಡಬೇಕಿತ್ತು. ಸೊ ಹಾಗಾಗಿ ಬಂದೆ. ನಾನು ಈಗ ಒಂದು ಮೂವಿ ನೋಡ್ತಿದ್ದೆ, ಬಟ್ ನನಗೆ ತುಂಬ ಇಷ್ಟ ಆಯಿತು ಆ ಟೈಟಲು. ನನ್ನ ಅಪ್ಪ ಸೂಪರ್ ಸರ್ ಅಂತ. ಟೈಟಲ್ ಏನೋ ಒಂಥರ ಮಸ್ತ್ ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೆ ಶೇರ್ ಮಾಡಿಕೊಂಡೆ. ಸ್ವಲ್ಪ ಬೆಡ್ಶೀಟ್ ಏನೇನೋ ಇದೆ, ಅದನ್ನು ಸ್ವಲ್ಪ ವಾಶ್ ಮಾಡಿ ಈಗ ನೀರು ಬಿಟ್ಟು ಊರಿಗೆ ಹೊರಡಕ್ಕೆ ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ. ಇನ್ನು ನೆಕ್ಸ್ಟು ನೋಡೋಣ, ಊರಿಗೆ ಹೋದ್ಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಬಸ್ಸಾಗೆಲ್ಲ ನನಗೆ ಕಂಫರ್ಟ್ ಝೋನ್ ಇರೋಲ್ಲ ವೀಡಿಯೋ ಎಲ್ಲ ಮಾಡೋಕ್ಕೆ.
ಬನ್ನಿ ಹೋಗೋಣ. ಸೊ ಇದು ನಮ್ಮ ದನಿನ ಮನೆ. ಸೊ ನಾನೀಗ ಬಟ್ಟೆ ತಗೊಂಡು ಮತ್ತು ಸ್ವಲ್ಪ ಕಾಯಿತು ಅದನ್ನೊಳಗಡೆ ಹಾಕೋಣ ಅಂತ ಬಂದೆ. ಸೊ ಈಗ ಟೈಮಲ್ಲೇ 3:30 ಹೋಗ್ಬಿಟ್ಟಿದ್ದೀನಿ. 1/2 hour ಇದೆ ನಾನು ಹೊರಡೋಕ್ಕೆ. ಹೊರಟು ವಿಡಿಯೋ ಮಾಡ್ತೀನಿ. ಲೆಟ್ಸ್ ಗೋ. ಈಗ ಹೊರಟೆ ಅಲ್ಲೇ 4 ಗಂಟೆ ಆಗೋಗ್ಬಿಟ್ಟಿತ್ತು. ಅಲ್ಲಿಂದ ಚಿಕ್ಕಮಗಳೂರಿಂದ 4 ಗಂಟೆಗೆ ಬರೋದು 4:15ಗೆ ಬರೋದು ನನಗೆ ನೀಟಾಗಿ ಗೊತ್ತಿಲ್ಲ. ನೋಡೋಣ, ಬಸ್ ಸಿಕ್ಕಿದ್ರೆ ಬಸ್ಸು, ಇಲ್ಲಾಂದರೆ ಮತ್ತೆ ಬಂದು ಗಾಡೀಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಸಿಗುತ್ತೋ ಇಲ್ವೋ. ಬಸ್ ಬರುತ್ತೆ ಅಂತ ಎಷ್ಟು ಬೇಗ ಓಡ್ಕೊಂಡೆಲ್ಲ ಬಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಖಾಲಿ ರೋಡು, ಒಂದರ ಪ್ರಾಣಿ ಇಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಬಸ್ಸು ಹೋಯ್ತು, ಇನ್ನೂ ಬರುತ್ತೋ ಏನೂ ಗೊತ್ತಿಲ್ಲ. ನೋಡುವ. ಇವಳು ಬಂದಾಗ ಏನದು ಟೊಮಟೊ ಗೊಜ್ಜಿಗೋಸ್ಕರ ಎಸ್ತಾ ಇದ್ಲು. ಇವು ಎಲ್ಲಡ್ಕೆ ಯಾವಾಗಲೂ ಎಲ್ಲಡ್ಕೆ ಕೆಚ್ಕೊತಾಯಿತ್ತು. ಇವಂಟಿ ಯಾವಾಗಲೂ ಮಂಕತ್ತಾಳೆ. ಇವಪ್ಪ ಬ್ಯಾಗ್ ಚೆಕಿಂಗ್. ಗೋಬಿ ಲಕ್ಷ್ಮಪ್ಪನವರು ತಂದಿದ್ರು, ತಿಂದ್ಬಿಟ್ಟು ಈಗ ರಾಕ್ಷಿ ತಗೊಬಂದು ಕೊಟ್ಲು. ಹಾಯ್ ಗೈಸ್, ಯಾವಾಗಲೇ ಬಂದೆ. ಸದ್ಯಕ್ಕೆ ಸ್ಪ್ರೈಟ್ ಕುಡಿತಾ ಇದ್ದೀನಿ. ಸೊ ಸಂಜನವರು ಏನೋ ಟೊಮಟೊ ಗೊಜ್ಜು ಮಾಡ್ಯಾರೆ, ಎಲ್ಲ ಊಟ ಮಾಡ್ತಾ ಇದ್ದಾರೆ. ಹಸಿನಲ್ಲಿ ನಾನು ತುಂಬ ಇಷ್ಟಪಡೋ ಹಸು ಇದು ಆಲ್ಮೋಸ್ಟ್ ಹುಟ್ಟಾಗಿಂದ ನಮ್ಮ ಮನೆಯಲ್ಲೇ ಇದೆ. ಸೊ ಹಾಗಾಗಿ ನಾನು ತುಂಬ 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 ಇಷ್ಟಪಟ್ಟು ಸಾಕಿರೋ ನಮ್ಮವ್ವ ಸಾಕ್ತಾ ಇರೋದು. ನಾನು ಬಂದಾಗೆಲ್ಲ ನೋಡ್ಕೊತೀನಿ. ನನಗೆ ತುಂಬ ಇಷ್ಟ. ಸೊ ಐ ಲವ್ಡ್ ಇಟ್. ಅವರು ಬೋಂಡ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಈಗ ಸಂಜು ಅವರು ಎಣ್ಣೆ ಅಪ್ಲೈ ಮಾಡ್ತಿದ್ದಾರೆ. ಗಾಯ್ಸ್, ಈಗ ನಾವು ನಮ್ಮ ರೂಮ್ಗೆ ವಿಸಿಟ್ ಕೊಡ್ತಾ ಇದ್ದೀವಿ. ಇದು ನಂದು ರೂಮ್. ಇದು ನಾನು ಎಲ್ಲ ಗಲೀಜಾಗಿ ಇಟ್ಟಿದ್ದೀನಿ. ಇದು ಫೋಟೋ. ಇದು ನಮ್ಮ ಅಪ್ಪಾಜಿ ಅಮ್ಮಂದು ಎಂಗೇಜ್ಮೆಂಟ್ ಆ್ಯಂಡ್ ಮದುವೆ ಫೋಟೋಸ್. ನಮ್ಮ ಡ್ಯಾಡ್, ಮೈ ಸಿಸ್ಟರ್, ಮೈ ಬ್ರೋ. ಇನ್ನೇನೈತಿ, ಇದೆಲ್ಲ ಸ್ಲಿಪ್ಪರ್ ಎಲ್ಲ ಹಿಂಗೆಲ್ಲ ತುಂಬಿಕ್ಕಿದ್ದಾರೆ. ಈಗ ಸದ್ಯಕ್ಕೆ ಊರಿಗೆ ಹೋಗಿ ಬಟ್ಟೆ ತಗೊಂಡು ಹೋಗಿ ಬಂದಿದ್ದೀನಿ. ಇಷ್ಟೇ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಆಲ್. ಗುಡ್ ನೈಟ್.